ಪ್ರಧಾನ ಕಾರ್ಯದರ್ಶಿಗಳಾದಂಥ ನವೀನ್ ಜಿ ಅವರು, ಜಿಲ್ಲೆಯ ಅಧ್ಯಕ್ಷರಾದಂಥ ಕೆ ಟಿ ಕುಮಾರಸ್ವಾಮಿ ಅವರು, ರಾಜ್ಯದ ಕಾರ್ಯದರ್ಶಿಗಳಾದಂಥ ಮಲ್ಲಿಕಾರ್ಜುನ್ ಅವರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ರಾಮದಾಸ್ ಅವರು, ಬುಳ್ಳೇಕಟ್ ರಾಜೇಶ್ ಅವರು, ಈ ಮಂಡಲದ ಅಧ್ಯಕ್ಷ ಸುರೇಶ್ ಅವರು, ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಪಕ್ಷದ ಮುಖಂಡರು ಹಾಗೂ ರೈತರ ಜೊತೆ ಇವತ್ತೇನು ನಾವು ಹಿರಿಯೂರು, ಚಳ್ಳಕೆರೆ, ಮೊಳಕಾಲ್ಮೂರು, ಚಿತ್ರದುರ್ಗ ಗ್ರಾಮಾಂತರ, ಚಿತ್ರದುರ್ಗದ ಪ್ರವಾಸವನ್ನು ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಇಲ್ಲಿಯ ತನಕ ರೈತರ ಪರವಾಗಿ ಧ್ವನಿ ಎತ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹೆಕ್ಟೇರಿಗೆ 10 ಲಕ್ಷ ಪರಿಹಾರವನ್ನು ಕೊಡ್ತೀವಿ ಅಂತೇಳಿ ಮೊನ್ನೆ ಬೆಳಗಾಮಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ. ಆದರೆ ಅದು ಘೋಷಣೆ ಆಗಿದೆ ಬಿಟ್ಟರೆ ಬೇರೆ ಆಗಿಲ್ಲ. ನಾವು ಚಿತ್ರದುರ್ಗ ಜಿಲ್ಲೆಯ ಕೃಷಿ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳಲ್ಲಿ ವಿಚಾರಣೆ ಮಾಡಿದಾಗ ಅವ್ರು ಏನು ಹೇಳ್ತಾರೆ, ನಿಮ್ಮ ಕೇಂದ್ರ ಸರ್ಕಾರದ ಒಂದು ಏನು ಸಮೀಕ್ಷೆ ಇದೆ ಅದರ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ ಅಂತ ಹೇಳ್ತಾರೆ. ಇವತ್ತು ನಾವು ಏನು ಇನ್ಶೂರೆನ್ಸನ್ನು ಕಟ್ಟಿ ಕೇಂದ್ರ ಸರ್ಕಾರ ನೇತೃತ್ವದಲ್ಲಿ ನಾವು ಕೊಡ್ತಾ ಇದ್ದೀವಿ, ಅದ್ರ ಮೇಲೆ ಡಿಪೆಂಡ್ ಆಗಿ ಯಾವಾಗ ಕೇಂದ್ರ ಸರ್ಕಾರದ ಮೇಲೆ ಬೆಟ್ ಮಾಡ್ತಾ ಇರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈ ಭಾಗದ ರೈತರಿಗೆ ನೀವು ಇನ್ನು 15 ದಿನದೊಳಗಾಗಿ ಸಮೀಕ್ಷೆಯನ್ನು ಮಾಡಿ ನಿಮ್ಮ ಅಧಿಕಾರಿಗಳ ಮುಖಾಂತರ ಮಾಹಿತಿಯನ್ನು ಪಡೆದು ಅವರಿಗೆ ಪ್ರತಿ ಹೆಕ್ಟೇರ್ಗೆ ಇವತ್ತು 50,000 ಖರ್ಚು ಮಾಡಿದ್ದಾರೆ ರೈತರು. ಅವರಿಗೆ ಲಾಭ ಕೊಡಬೇಡಿ, ನೀವು ಅವ್ರು ಖರ್ಚು ಮಾಡಿರ್ತಕ್ಕಂಥ 50,000 ಪರಿಹಾರವನ್ನು ನೀವು ಕೊಡದೇ ಹೋದರೆ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ. ರೈತರ ಧ್ವನಿಯಾಗಿ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ಯಾವತ್ತೂ ಧ್ವನಿಯಾಗಿ ಕೆಲಸ ಮಾಡ್ತದೆ. ಅವ್ರಿಗೆ ಪರಿಹಾರ ಕೊಡಬೇಕು. ಇಲ್ಲಿಂದ ಏನು ಯಾವುದೇ ಒಬ್ಬ ರೈತನ ಆತ್ಮಹತ್ಯೆ ಆದರೆ ಯಾವುದೇ ಕಾರಣಕ್ಕೂ ನಾವು ಸುಮ್ಮನೆ ಕೊಡೋದಿಲ್ಲ. ಅದೇ ರೀತಿ ಸೊಸೈಟಿಲಿ ಮತ್ತು ಯಾವುದೇ ಬ್ಯಾಂಕಲ್ಲಿ ಏನು ಇವರು ಕೊಟ್ಟಿರ್ತಕ್ಕಂಥ ಸಾಲ ವಸೂಲಾತಿಯನ್ನು ಏನಾದರೂ ಮಾಡೋಕ್ಕೆ ಮುಂದಾದರೆ ನಾವು ಉಗ್ರವಾದ ಹೋರಾಟವನ್ನು ಮಾಡಿ ಜಿಲ್ಲಾಧಿಕಾರಿ ಕಚೇರಿ ಒಳಗಡೆ ಕೂತ್ಕೊಳ್ತೀವಿ. ತತ್ಕ್ಷಣ ಎಲ್ಲ ಸಂಘ ಸಂಸ್ಥೆಗಳಿಗೆ, ಬ್ಯಾಂಕ್ಗಳಿಗೆ ನೀವು ಸೂಚನೆಯನ್ನು ಕೊಡಬೇಕು.